300ರಿಂದ 350 ರೂಪಾಯಿ 1 GB ಡಾಟಾ ಇದ್ದಾಗ 1 ರೂಪಾಯಿಗೆ 1 GB ಡಾಟಾ ಕೊಟ್ಟಿದ್ದು ಇದೇ ಜಿಯೋ ಕಂಪ್ನಿ. ಪ್ರತಿಯೊಬ್ಬ ಬಡವರು ಇವತ್ತು ಮೊಬೈಲ್ ಫೋನು ಯೂಸ್ ಮಾಡೋವಂಥ ಪರಿಸ್ಥಿತಿ. ಪ್ರತಿಯೊಬ್ಬ ಬಡವನು ಕೂಡ ಇವತ್ತು ಯೂಟ್ಯೂಬ್ ಚಾನಲ್ಸು, ವೆಬ್ಸೈಟ್ಗಳು ಅವು ಇವು ಡಿಜಿಟಲ್ ಆಗಿ ಯೂಸ್ ಮಾಡ್ಕೊಂಡು ಎಷ್ಟೋ ಕುಟುಂಬಗಳು ಇವತ್ತು ಲಕ್ಷಾಂತರ ರೂಪಾಯಿ ದುಡಿತಾ ಇರೋದು ಇದೇ ಜಿಯೋ ಕಂಪ್ನಿಯ ಒಂದು ಕ್ರಾಂತಿಕಾರಿ ನಿಲುವಿನಿಂದ. 1 ರೂಪಾಯಿಗೆ 1 GB ಡಾಟಾ ಕೊಟ್ಟಿದ್ದು ಆ ಸಮಯದಲ್ಲಿ ಯಾವುದೇ ಕಂಪ್ನಿಯವರು ನಮಗೆ 1 ರೂಪಾಯಿಗೆ 1 GB ಡಾಟಾ ಕೊಟ್ಟಿಲ್ಲ. ಆದರೆ ಇವತ್ತು ಯಾವುದೋ ಒಂದು ಪ್ಯಾಕ್ ಸ್ವಲ್ಪ ರೇಸ್ ಆಯಿತು ಅಂತ ಪೋರ್ಟ್ ಜಿಯೋ ಸಿಮ್ಮು BSNL ಪೋರ್ಟ್ ಮಾಡಿರಿ. BSNL ಇದೇ ಇಂಡಿಯಾ ಕಂಪ್ನಿ, ಸರ್ಕಾರದ ಒಂದು ಒಡೆತನದಲ್ಲಿರೋ ಕಂಪ್ನಿ. ಅವತ್ತು ನಾವು 300 ರೂಪಾಯಿ 350 ರೂಪಾಯಿ 1 GB ಡಾಟಾ ಇದ್ದು ಶ್ರೀಮಂತರು ಮಾತ್ರ ಯೂಸ್ ಮಾಡೋವಂಥ ಪರಿಸ್ಥಿತಿಯಲ್ಲಿದ್ದಾಗ ಅವತ್ತು ಫ್ರೀಯಾಗಿ BSNL ನಮಗೆ ಕೊಟ್ಟಿಲ್ಲ. ಆದರೆ ಕಷ್ಟ ಕಾಲದಲ್ಲಿ ಒಂದು ಸಹಾಯ ಮಾಡಿ ಎಷ್ಟೋ ಕುಟುಂಬಗಳಿಗೆ ಬೆಳಕಾಗಿ ಇವತ್ತು ಬಡವರು ಕೂಡ ಲಕ್ಷಾಂತರ ರೂಪಾಯಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬ್ಗಳಲ್ಲಿ ವೆಬ್ಸೈಟ್ಗಳಲ್ಲಿ ವರ್ಕ್ ಫ್ರಮ್ ಹೋಮಲ್ಲಿ ಕೆಲಸ ಮಾಡುವಂಥ ಒಂದು ಡಿಜಿಟಲ್ ಕ್ರಾಂತಿನೇ ಕ್ರಿಯೇಟ್ ಆಗಬೇಕಂದ್ರೆ ಅದಕ್ಕೆ ಜಿಯೋ ಕಂಪ್ನಿನೇ ಕಾರಣ. BSNL ಪೋರ್ಟ್ ಆಗಿರಿ, ಜಿಯೋನ ಇದು ಮಾಡಿರಿ ಅಂತೆಲ್ಲ ಇದು ಮಾಡೋದು ಅದೆಲ್ಲ ತಪ್ಪು. ಸಹಾಯ ಆಗಿದ್ದ ಸಮಯದಲ್ಲಿ ನಾವು ಎಲ್ಲವನ್ನೂ ನೆನ್ಕೊಬೇಕು, ಆ ಟೈಮಿಗೆ ಸಹಾಯ ಆಗಿತ್ತು ಅಂತ. ಯಾರೇ ಆಗಲಿ BSNL ಕೆಟ್ಟದಂತೇನಲ್ಲ, ಆದರೆ ಒಂದು ಸಿಮ್ಮು ಜಿಯೋ ಯೂಸ್ ಮಾಡಿರಿ, ಒಂದು ಸಿಮ್ಮು BSNL ಯೂಸ್ ಮಾಡಿ, ತಪ್ಪೇನೂ ಇಲ್ಲ. ನಿಮಗೆ ಕಡಿಮೆ ಪ್ಯಾಕ್ ಏನೋ ಕೊಡ್ತಾಯಿದ್ರೆ BSNL ಅಂದರೆ ಅದಕ್ಕೆ ಇದು ಒಂದು ಸಿಮ್ ಯೂಸ್ ಮಾಡಿರಿ, ಇನ್ನೊಂದು ಜಿಯೋ ಯೂಸ್ ಮಾಡಿರಿ. ಅವತ್ತು ಕಷ್ಟ ಕಾಲದಲ್ಲಿ ಆಗಿದ್ದು ಇವತ್ತು ನಾನು ಚೆನ್ನಾಗಿದ್ದೀನಿ, ಒಂದು ಡಿಜಿಟಲ್ ಆಗಿ ಏನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದೀನಿ, ಯಾವುದೋ ವೆಬ್ಸೈಟಲ್ಲಿ ಇದು ಮಾಡ್ತಾಯಿದ್ದೀನಿ, ವರ್ಕ್ ಫ್ರಮ್ ಹೋಮ್ ಇವೆಲ್ಲ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಜಿಯೋ ಕಂಪ್ನಿನೇ ಕಾರಣ. ನಾವು ಯಾವತ್ತೂ ಅಷ್ಟೇ ಜಿಯೋನ ಮರಿಬಾರ್ದು. ಥ್ಯಾಂಕ್ ಯು.